ಪ್ರಿಯ ಬಂಧುಗಳೇ, ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ರವಿಶಾಸ್ತ್ರಿ ಗುರುಗಳು ಹಾಗೂ ಶಿಷ್ಯವೃಂದ ಬಳಗದಿಂದ ಕುಂಕುಮಾರ್ಚನೆ ಹಾಗೂ ಅಧಿಕ ಮಾಸ ಪೂಜೆ ಮತ್ತು 75 ವರ್ಷ ಮೇಲ್ಪಟ್ಟ ಹಿರಿಯ ದಂಪತಿಗಳಿಗೆ ಗೌರವ ಸಮರ್ಪಣೆ ಹಾಗೂ 2025 ಮತ್ತು 22ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾಜದ ಉದ್ಧಾರಕ್ಕೋಸ್ಕರ ಹೊಸಕೋಟೆ ನಗರದ ಶಾರದಾಂಬಾ ದೇವಾಲಯದಲ್ಲಿ ಲೋಕಾರ್ಪಣೆ ಮಾಡಿ ಚಾಲನೆ ನೀಡಿದರು. ಪ್ರಿಯ ಬಂಧುಗಳೇ, ಅಮಾವಾಸ್ಯೆಯಂದು ಕುಂಕುಮಾರ್ಚನೆ ದೇವಿಯ ಅನುಗ್ರಹ, ಸೌಭಾಗ್ಯ ಮತ್ತು ಐಶ್ವರ್ಯಕ್ಕಾಗಿ ಮಾಡಲಾಗುತ್ತದೆ. ಅಧಿಕ ಜ್ಯೇಷ್ಠ ಮಾಸವು ಅತ್ಯಂತ ಪವಿತ್ರವಾದ ಹೆಚ್ಚುವರಿ ಮಾಸವಾಗಿದ್ದು, ವಿಷ್ಣು ಆರಾಧನೆ, ಜಪ, ತಪಸ್ಸು ಮತ್ತು ದಾನಕ್ಕೆ ವಿಶೇಷ ಮಹತ್ವ ಹೊಂದಿದೆ. ಈ ತಿಂಗಳಲ್ಲಿ ಮಾಡಬಹುದಾದ ಪೂಜೆಗಳು: ಮಹಾವಿಷ್ಣುವಿನ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆ, ತುಳಸಿ ಪೂಜೆ, ವಿಷ್ಣು ಸಹಸ್ರನಾಮ ಪಠಣ, ಅನ್ನದಾನ, ಗೋಸೇವೆ, ದಾನ ಧರ್ಮಗಳನ್ನು ನಾವು ಈ ತಿಂಗಳಲ್ಲಿ ಮಾಡಬಹುದಾಗಿದೆ. ಪ್ರಿಯ ಬಂಧುಗಳೇ, ಕುಂಕುಮಾರ್ಚನೆಯ ಮಹತ್ವ: ಕುಟುಂಬದ ಸುಖ ಶಾಂತಿಗಾಗಿ, ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ, ದಾಂಪತ್ಯ ಸೌಭಾಗ್ಯಕ್ಕಾಗಿ, ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಲೆಂದು, ಆರೋಗ್ಯ ಮತ್ತು ಸಂತಾನ ಕಲ್ಯಾಣಕ್ಕಾಗಿ ಕುಂಕುಮಾರ್ಚನೆಯನ್ನು ದೇವಿಯ ಸನ್ನಿಧಾನದಲ್ಲಿ ನೆರವೇರಿಸಲಾಗುತ್ತದೆ. ಪ್ರಿಯ ಬಂಧುಗಳೇ, ಅಧಿಕ ಮಾಸ ಪುರುಷೋತ್ತಮನ ಮಾಸ ಎನ್ನುವುದು ಹಿಂದೂ ಚಂದ್ರಮಾನ ಪಂಚಾಂಗದಲ್ಲಿ ಸುಮಾರು 32 ತಿಂಗಳು 16 ದಿನಗಳಿಗೊಮ್ಮೆ ಬರುವ ಈ ಹೆಚ್ಚುವರಿ ತಿಂಗಳು. ಚಂದ್ರಮಾಸ ಮತ್ತು ಸೌರ ವರ್ಷದ ನಡುವಿನ ವ್ಯತ್ಯಾಸವನ್ನು ಸರಿಪಡಿಸಲು ಈ ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಪ್ರಿಯ ಬಂಧುಗಳೇ, ನಾವು ನಿಮಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇವೆ. ओम सहस्रांबुजारूढ़ायै नमः। ओम सुधासारावश्यकायै नमः। ओम परिसंस्थितायै नमः। ओम महाशक्तियै नमः। ओम कुंडलिन्यै नमः। ओम विसुगन्धिनीयसे नमः। ओम भवानी नमः। ओम भावनागम्यायै नमः। ओम संभूतायै नमः। ओम देवकार सविभ्राज रजतस्थलशोभितायै नमः। ओम मुखचन्द्रकलङ्काभा विनाशिकायै नमः। ओम वदनस्वरमाङ्गल्य गृहतोरणचित्तिकायै नमः। ओम वक्रलक्ष्मी परिवाचलन्नि नाभलोचनायै नमः। ओम नवचम्पक पुष्पाभानासादण्ड विराजितायै नमः। ओम धाराकान्ति तिरस्कारे नासावरणभासतायै नमः। ओम कदम्बमञ्जरीकृत कर्णपूरपञ्चमनोहरायै नमः। ओम पाणकैविराबोध तपोमण्डलायै नमः। ओम पद्मरागाश्रीरादर्श परिवार विद्याकार ज्वल पंचोज्वलायै नमः। ओम पद्मला ललिता विद्यायै नमो नमः। ओम वस्त्रमास्काकै नमो नमः। ओम रत्नकिङ्किणी रम्या रचनाधारं दूषितायै नमो नमः। ओम कामेश सौभाग्यमासवनितायै नमो नमः। ओम माणिक्यमुक्ताकारद्वय विराजितायै नमो नमः। इन्द्रगोप परीक्षित स्मरतोर्णमुदिकायै नमो नमः। ओम गूढभृत्वायै नमो नमः। ओम कूर्मपृष्ठादेशप्रपदान्वितायै नमो नमः। ओम नखलेन सञ्चलनमज्जदमरतमोगणायै नमो नमः। ओम पदद्वयं प्रवाचाल पराकृत सरोरुहायै नमो नमः। ओम चिञ्जामण्डित श्रीपादाम्बुजायै नमो नमः। ओम मरादेवन्तकमनायै नमो नमः। ओम महालावण्यसेवतायै नमः। ओम सर्वारुण्यायै नमो नमः। ओम अनवध्याङ्गे नमो नमः। ओम सर्वाभरणपूजितायै नमः। ओम शिवकामेश्वराङ्कस्तायै नमो नमः। ओम शिवायै नमः। ओम स्वामिमङ्गलप्रदायै नमः। ओम कदम्भवनासिने नमः। ओम सुधासागरमध्यस्थायै नमः। ओम कामाक्षे नमः। ओम कामदायिने नमः। ओम देवर्षि गणसंकारितस्यमानात्मवैभवायै नमः। ओम भण्डासुर वधोद्युक्त शक्ति समन्वितायै नमो नमः। ओम संपत्क्री समारूढ़ सिंदूर रजसेवितायै नमो नमः। ओम अश्वारूढ़ शाश्वत कोटि कोटि विराजितायै नमः। ओम चक्रराजारूढ़ सर्वायुधपरिष्ठितायै नमः। ओम गिरिचक्रराजारूढ़ मंत्री परिसेवितायै नमः। ओम गिरिचक्रराजारूढ़ परिजनातापुरस्तायै नमः। ओम ज्वालामालिनी काक्षि प्रभन्ये साकारवृद्धिकायै नमः।
ಬಂದ ಸೈನ್ಯ ವದೋಜಿತ ಶಕ್ತಿ ವಿಕ್ರಮ ರಕ್ಷಿತಾಯೇ ನಮೋ ನಮಃ ಓಂ ನಿತ್ಯ ಪರಾಕ್ರಮ ಲೋಕ ನಿರೀಕ್ಷಣ ಸಂಸ್ಕಾರೇ ನಮಃ ಓಂ ಬಂಡಪುತ್ರ ವದೋಜಿತ ಕಾಲ ವಿಕ್ರಮ ನಿಧಿತಾಯೇ ನಮೋ ನಮಃ ಓಂ ಮಂತ್ರಿಣ್ಯಂ ಭಾವಿರಾಜಿತ ವಿಜಂಗ ವದೋಜಿತಾಯೇ ನಮಃ ಓಂ ಶುಕ್ರಪ್ರಾಣ ಹಾರಣ ವರಾಹಿ ವೀರನದಿ ಓಂ ಭದ್ರಮೂರ್ತಿ ನಮಃ ಓಂ ಭಕ್ತ ಸೌಭಾಗ್ಯದಾಯಿನೇ ನಮಃ ಓಂ ಭಕ್ತಿ ಪ್ರಿಯಾಯೇ ನಮಃ ರಾಜ್ಯದಾಯಿನೇ ನಮಃ ರಾಜವಲ್ಲಭಾಯ ನಮಃ ರಾಜಾಪ್ರಭಾಯ ನಮಃ ಓಂ ರಾಜಪ್ರಿಯಂ ನಿವೇದಿತಾಯ ಪ್ರಿಯ ಬಂಧುಗಳೇ, ಅಧಿಕ ಮಾಸದ ಕುಂಕುಮಾರ್ಚನೆ ಪೂಜೆ ಮತ್ತು 75 ವರ್ಷ ಮೇಲ್ಪಟ್ಟ ಹಿರಿಯ ದಂಪತಿಗಳಿಗೆ ಗೌರವ ಸಮರ್ಪಣೆ ಹಾಗೂ 2025 ಮತ್ತು 26ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕೆಲವು ಗಣ್ಯರು ಭಾಗವಹಿಸಿದ್ದರು. अर्चिते मधुरे नादप्रिये नवमणिमयहारे आदिशंकर अर्चिते मधुरे नादप्रिये नवमणिमयहारे वेदांत शास्त्र आगम सारे वेदांत शास्त्र आगम सारे ಯೋಗ ವಿಚಾರೇ ನಮಸ್ಕಾರ. ಗುರುಗಳೇ, ಇವತ್ತಿನ ಪೂಜಾ ವೈಖರಿದ ವಿಶೇಷತೆ ಏನು, ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ? ಇದು ನಮ್ಮ ಹಿಂದೂ ಪಂಚಾಂಗದಲ್ಲಿ 3 ವರ್ಷಕ್ಕೊಂದು ಸರ್ತಿ ಅಧಿಕ ಮಾಸ ಅಂತ ಬರುತ್ತೆ. ಅಧಿಕ ಮಾಸ ಯಾಕಪ್ಪ ಬರುತ್ತೆ ಅಂದರೆ, ನಮ್ಮ ಇಂಗ್ಲೀಷ್ ಕ್ಯಾಲೆಂಡ್ರ್ ಪ್ರಕಾರ ತೊಗೊಂಡ್ರೆ ಕರೆಕ್ಟಾಗಿ 31 ದಿವಸ 365 ದಿನ ಬರುತ್ತೆ. ನಮ್ಮ ಪಂಚಾಂಗದಲ್ಲಿ ತಿಂಗಳಿಗೆ 30 ದಿನವೇ ಬರೋದು. ವರ್ಷಕ್ಕೆ 5 ದಿನ ಕಡಿಮೆ ಬರುತ್ತೆ. 5 ದಿನ ಅಡ್ಜಸ್ಟ್ ಮಾಡೋಕ್ಕೆ ಒಂದು ಸಂಕ್ರಮಣ ಇಲ್ಲ. ಯಾಕಂದರೆ ಪ್ರತಿ ತಿಂಗಳೂ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗ್ತಾನೆ. ಅದನ್ನು ಸಂಕ್ರಮಣ ಅಂತೀವಿ. 3 ವರ್ಷಕ್ಕೊಂದ್ಸಿ ಆ ಸಂಕ್ರಮಣ ಬರೋಲ್ಲ. ಆ ಸಂಕ್ರಮಣ ಬರದೇ ಇರೋ ತಿಂಗಳನ್ನ ನಾವು ಅಧಿಕ ಮಾಸ ಅಂತ ಹೇಳ್ತೀವಿ. ಈ ಅಧಿಕ ಮಾಸದಲ್ಲಿ ಏನಪ್ಪ ಅಂದರೆ ಅಧಿಕಸ್ಯ ಅಧಿಕಂ ಫಲಂ ಅಂತ. ಈ ನಾವು 365 ದಿವಸ ಪೂಜೆ ಮಾಡ್ತಾ ಇರ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಅದು ಮಾಡ್ತೀವಿ. ಅವಾಗ ಹೇಗಪ್ಪ ಅಂದರೆ ನಮಗೆ ಅನುಷ್ಠಾನ ಮಾಡೋದಕ್ಕೆ ಇನ್ನೂ ಒಂದು ತಿಂಗಳು ಎಕ್ಸ್ಟ್ರಾ ಸಿಗೋದೇ ಅಧಿಕಸ್ಯ ಅಧಿಕಂ ಫಲಂ ಅಂತ. ಅಧಿಕ ಮಾಸದಲ್ಲಿ ನಾವು ಬೇರೆ ಕೆಲಸ, ಮದುವೆ, ಮುಂಜಿ, ಗೃಹ ಪ್ರವೇಶ, ಶುಭ ಕಾರ್ಯಗಳು ಏನೂ ನಾವು ಮಾಡಲ್ಲ. ಯಾಕಂದರೆ ಸಂಕ್ರಮಣ ಇಲ್ಲದೆ ಇರೋದ್ರಲ್ಲೇ ಸೂರ್ಯ ಸಂಕ್ರಮಣ ಯಾವ ತಿಂಗಳಲ್ಲಿಲ್ಲ, ಅದು ಬೇರೆದಕ್ಕೆ ಅನುಷ್ಠಾನ ಇಲ್ಲ. ಬರೀ ದೇವಸ್ಥಾನ ಪೂಜೆಗಳು, ದೇವ್ರ ಪೂಜೆಗಳು, ಅನುಷ್ಠಾನಗಳಿಗೆ ಭಾಳ ಒಳ್ಳೆಯದು ಅಂತ. ಈ ಸರ್ತಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಬಂತು, ನಾಳೆಗೆ ಮುಗಿದೋಗುತ್ತೆ. ನಾಳೆ ಅಮಾವಾಸ್ಯೆ. ಇವತ್ತು ಈ ಅಮ್ಮನವ್ರ ಕುಂಕುಮಾರ್ಚನೆ ಆಗಲಿ, ಆ ಒಂದು ಚಂಡಿ ಜಪ ಆಗಲಿ, ಅನುಷ್ಠಾನ ಆಗಲಿ, ಅಮಾವಾಸ್ಯೆ ಹಿಂದಿನ ದಿವಸ, ಪೌರ್ಣಮಿ ಹಿಂದಿನ ದಿವಸ, ಈ 2 ಚತುರ್ದಶಿಗಳು ಭಾಳ ಶ್ರೇಷ್ಠ ಅಂತಿದೆ. ಆವಾಗಲೇ ಹೇಳಿದಾಗೆ ಅಧಿಕ ಮಾಸ, ಅಮಾವಾಸ್ಯೆ ಹಿಂದಿನ ದಿವಸ ಕುಂಕುಮಾರ್ಚನೆ ಮಾಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. 1 ತಿಂಗಳು ಜಾಸ್ತಿ ಸಿಕ್ಕಿರೋದು ಪೂಜೆಗೆ, ಅದಕ್ಕೆಲ್ಲ ನಮ್ಗೆ ಇನ್ನೂ ಜಾಸ್ತಿ ಅನುಗ್ರಹ ಆಗುತ್ತೆ ಅಂತ. ಹಿಂದಿನ ದಿವಸ, ಪೌರ್ಣಮಿ ಹಿಂದಿನ ದಿವಸ, ನವಮ್ಯಾಂ ವಿಶೇಷ ಅಂತ, ಅಷ್ಟಮಿ ದಿವಸ, ನವಮಿ ದಿವಸ, ಅದರಲ್ಲೂ ಅಷ್ಟಮಿ ನವಮಿ ಶುಕ್ರವಾರ ಮಂಗಳವಾರ ಆದರೆ ಇನ್ನೂ ಪ್ರಭಾವ ಜಾಸ್ತಿ. ಅಧಿಕ ಮಾಸ ಭಕ್ತಿಯಿಂದ ಎಲ್ಲ ಪೂಜೆ ಮಾಡಿದ್ದಾರೆ. ಅಮ್ಮನವರ ಅನುಗ್ರಹ ಎಲ್ರಿಗೂ, ಭಕ್ತಾದಿಗಳಿಗೆ, ನಮ್ಮ ದೇಶದ ಎಲ್ಲ ಭಕ್ತಿಗಳಿಗೂ ಫಲ ಸಿಗಲಿ ಅಂತ ಹೇಳ್ತೀವಿ. ಪ್ರಿಯ ಬಂಧುಗಳೇ, ನಮ್ಮ ಜೊತೆ ರವಿಶಾಸ್ತ್ರಿ ಗುರುಜಿಯವರು ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ನಮ್ಮ ಉಲ್ಚ್ಕಮ್ಮೆ ಮಹಾಸಂಘದ ವತಿಯಿಂದ ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಸಾಮೂಹಿಕ ಕುಂಕುಮಾರ್ಚನೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಹಿರಿಯ ನಾಗರಿಕೆ ಸನ್ಮಾನ ಸಮಾರಂಭನ ಇವತ್ತು ಏರ್ಪಡಿಸಿದ್ದೀವಿ. ಮಾಸದೊಳಗೆ ಇವಾಗ ಕುಂಕುಮಾರ್ಚನೆ ಆಗಲಿ, ಯಾವುದೇ ಒಂದು ಬಾಗ್ನ ಆಗಲಿ ಹೆಣ್ಮಕ್ಳುಗಳಿಗೆ ಮಾಡೋದು ತುಂಬ ಶ್ರೇಷ್ಠ ಅನ್ನೋ ಒಂದು ವಾಡಿಕೆ ಇದೆ. ಹಾಗಾಗಿ ನಮ್ಮ ಅಧ್ಯಕ್ಷರಾದ ರವಿಶಾಸ್ತ್ರಿಗಳ ನೇತೃತ್ವದಲ್ಲಿ ಇವತ್ತು ನಾವು ಸಾಮೂಹಿಕ ಕುಂಕುಮಾರ್ಚನೆನ 100 ಜನ ಹೆಣ್ಮಕ್ಳ ಸಮೇತ ನಾವು ಮಾಡಿಸ್ತಾ ಇದ್ದೀವಿ. ತಾವೆಲ್ಲ ಭಾಗವಹಿಸಿ ಎನ್ಕರೇಜ್ ಮಾಡಿ ಅಂತ ನಾನು ನಿಮ್ಮೆಲ್ಲರ ಹತ್ರನೂ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಉಲ್ಚ್ಕಮ್ಮೆ ಮಹಾಸಂಘದ ಮಹಿಳಾ ಅಧ್ಯಕ್ಷೆ ಪೂರ್ಣಿಮಾ. ನಾನು ನಮಸ್ಕಾರ. ಈ ದಿನ ತುಂಬ ವಿಶೇಷವಾದ ದಿನ. ಯಾಕಪ್ಪ ಅಂತಂದರೆ ನಮ್ಮ ಗುರುಗಳು ಈಗ ತಾನೇ ಹೇಳಿದಾಗೆ 3 ವರ್ಷಕ್ಕೊಂದ್ಸಲ ಅಧಿಕ ಮಾಸ ಬಂದಿರೋ ಪ್ರಯುಕ್ತ ಈ ಅಮಾವಾಸ್ಯೆ ಹಿಂದಿನ ದಿನ ಅವ್ರು ಏನು ಹೇಳಿದ್ರು ನಮ್ಮ ಗುರುಗಳು, ಅದರಂತೆ ಕಾರ್ಯಕ್ರಮನ ಅವ್ರು ಏನು ಹೇಳಿದ್ರು ನಾವು ಚಾಚು ತಪ್ಪದೆ
ಅವ್ರು ಹೇಳಿದ ರೀತಿ ಎಲ್ಲ ಕಾರ್ಯಕ್ರಮ ಮಾಡಿದ್ದೀರಿ. ಇವತ್ತಿನ ದಿನ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಇವತ್ತು ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿ ಸಮಸ್ತ ವಿಪ್ರರಿಗೂ ಮತ್ತು ಸಮಸ್ತ ಹಿಂದೂ ಬಾಂಧವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲರೂ ಹಾರೈಸಿ ಇವತ್ತು ವಿಶೇಷ ಪೂಜೆ ಮಾಡಿದ್ವಿ. ಧನ್ಯವಾದಗಳು. ಪದಾಧಿಕಾರಿಗಳಿಗೆ ಆಶೀರ್ವಾದ ಮಾಡಬೇಕಾಗುತ್ತೆ. ದಯವಿಟ್ಟು ಮಾತ್ರ ಅಲ್ಲೇ ನಿಂತ್ಕೊಳ್ಳಿ, ನಿಮ್ಮ ಜಾಗದಲ್ಲಿ ದಯವಿಟ್ಟು ನಿಂತ್ಕೊಳ್ಳಿ. ತಮಿತಿ ಶತಂ ದೀರ್ಘಮಾಯೋ ಕ್ಷತ್ರಸ್ಯ ರಾಜಾ ವರುಣೋ ಸಂವದಯ ಸಂವದಂತೆ ವದಂತೆ ಸತಿ ಯಸ್ಮೈ ಕರೋತಿ ಬ್ರಾಹ್ಮಣ ಕರೋತಿ ಬ್ರಾಹ್ಮಣಸ್ತಂ ತಂ ಬ್ರಾಹ್ಮಣಸ್ತೌ ದೇವೇಭ್ಯಃ ಕೃಣುತೋ ದೀರ್ಘಮಾಯುಃ ನವೋ ಭವತಿ ಜಾಯಮಾನೋ ಕೇತುರುಷಸಾಹ ಮೇತಗ್ರಂಥಂ ಪ್ರವಸ್ತ್ರಂ ತ್ವಮೇವ ರಾಜಾಧಿಪತಿರ್ಬಭೂವ. ಪ್ರಿಯ ಬಂಧುಗಳೇ, ಅಧಿಕ ಮಾಸದ ಮಹತ್ವವನ್ನು ನಾವು ತಿಳಿತಾ ಹೋಗೋಣ. ವಿಷ್ಣು ಭಗವಂತನ ಆರಾಧನೆಗೆ ಅತ್ಯಂತ ಶ್ರೇಷ್ಠ. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಪಠಣ ಉತ್ತಮ. ದಾನ, ಜಪ, ತಪಸ್ಸು, ಪೂಜೆಗಳಿಗೆ ವಿಶೇಷ ಫಲ. ಈ ತಿಂಗಳು ಪುರುಷೋತ್ತಮನ ಮಾಸ ಎಂದು ಕರೆಯುತ್ತಾರೆ. ಪ್ರಿಯ ಬಂಧುಗಳೇ, ಕಾರ್ಯಕ್ರಮದಲ್ಲಿ ವೇದ ಬ್ರಹ್ಮ ಗುರುಗಳಾಗಿರ್ತಕ್ಕಂಥ ರವಿಶಾಸ್ತ್ರಿ ಗುರುಗಳು ಹಾಗೂ ಅವರ ಶಿಷ್ಯಂದಿರು ಆಗಿರ್ತಕ್ಕಂಥ ವಿಶ್ವನಾಥ್ ಮತ್ತು ಕೆಲವರು ಗಣ್ಯ ವ್ಯಕ್ತಿಗಳು LNT ಮಂಜುನಾಥ್, ಸುರೇಶ್, ವಾಸುದೇವ್, ಮಂಗಳ, ಪೂರ್ಣಿಮಾ, ಅನುರಾಧ, ವಿದ್ಯಾ ಸುರೇಶ್, ಮುರಳಿ, ಸುಬ್ರಹ್ಮಣ್ಯ ಅಯ್ಯರ್, ಸೂರ್ಯಕುಮಾರ್, ನರಸಿಂಹ, DK ಶ್ರೀನಿವಾಸ್ ರಾಯರವರು, ಪಣರ್ಜಿ, ಹರಿಪ್ರಸಾದ್, ಉಲ್ಲೂರು ಮಂಜುನಾಥ್, ದಿನೇಶ್, ವಿಜಯ್ ಕುಮಾರ್ ಅಯ್ಯರ್, ರಘುನಾಥ್, ಗೀತಾ, ಸುರೇಶ್, ಉದಯ್ ಕುಮಾರ್, ಶ್ರೀನಿವಾಸ್, ದಿನೇಶ್, ಸುಧೀಂದ್ರ ಕೆಲವರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಂದು ಕುಂಕುಮಾರ್ಚನೆ ಕಾರ್ಯಕ್ರಮ ಅಮ್ಮನವರಿಗೆ, ಶಾರದಮ್ಮನವರಿಗೆ ಅರ್ಪಿಸುವುದರಿಂದ ವಿದ್ಯಾಭ್ಯಾಸಗಳು ಹಾಗೂ ಮತ್ತು ಅಲ್ಲಿ ಅವರ ಮನೆಗಳಲ್ಲಿ ಆರ್ಥಿಕ ನೆರವು ಇರ್ಬೋದು, ಮತ್ತೊಂದಿರ್ಬೋದು, ವೃದ್ಧಿಯಾಗತಕ್ಕಂಥ ದಿನ. ಹಿರಿಯ ಪ್ರಧಾನ ಪುರೋಹಿತರು ಅವರು ಈ ಒಂದು ಕಾರ್ಯಕ್ರಮವನ್ನು ಭಾಳ ಶ್ರದ್ಧಾಭಕ್ತಿಯಿಂದ ಈ ಒಂದು ಪೂಜೆಯನ್ನು ನಡೆಸಿದ್ದಾರೆ. ನಮ್ಮ LNT ಮಂಜೂರವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿಗಳು ಸಾಕಷ್ಟು ಇದಕ್ಕೆ ಎಫರ್ಟ್ ಹಾಕಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಹೊಸಕೋಟೆ ಪ್ರತೀತಿಯನ್ನು ಆಗಲೇ ನಮ್ಮ LNT ಮಂಜೂರವರು ತಿಳಿಸಿಕೊಟ್ಟಿದ್ದಾರೆ. ಪ್ರಿಯ ಬಂಧುಗಳೇ, ಅಮಾವಾಸ್ಯೆಯಂದು ಕುಂಕುಮಾರ್ಚನೆ ದೇವಿಯ ಅನುಗ್ರಹ, ಸೌಭಾಗ್ಯ ಮತ್ತು ಐಶ್ವರ್ಯಕ್ಕಾಗಿ ಮಾಡಲಾಗುತ್ತದೆ. ಅಧಿಕ ಜ್ಯೇಷ್ಠ ಮಾಸವು ಅತ್ಯಂತ ಪವಿತ್ರವಾದ ಹೆಚ್ಚುವರಿ ಮಾಸವಾಗಿದ್ದು ವಿಷ್ಣು ಆರಾಧನೆ, ಜಪ, ತಪಸ್ಸು ಮತ್ತು ದಾನಕ್ಕೆ ವಿಶೇಷ ಮಹತ್ವ ಹೊಂದಿದೆ. ಈ ತಿಂಗಳಲ್ಲಿ ಮಾಡಬಹುದಾದ ಪೂಜೆಗಳು: ಮಹಾವಿಷ್ಣುವಿನ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆ, ತುಳಸಿ ಪೂಜೆ, ವಿಷ್ಣು ಸಹಸ್ರನಾಮ ಪಠಣ, ಅನ್ನದಾನ, ಗೋಸೇವೆ, ದಾನ ಧರ್ಮಗಳನ್ನು ನಾವು ಈ ತಿಂಗಳಲ್ಲಿ ನಾವು ಮಾಡಬಹುದಾಗಿದೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಹಾಗೂ ಹಿರಿಯರಿಗೆ ಸನ್ಮಾನ ಮಾಡ್ತಕ್ಕಂಥ ಶ್ರೀ ಶಾರದಾಂಬಾ ದೇವಿ ಅನುಗ್ರಹದಿಂದ ಇಲ್ಲಿಂದಲೇ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಿ ಈ ಒಂದು ಸುಂದರವಾದ ಅದ್ಭುತವಾದ ಕಾರ್ಯಕ್ರಮವನ್ನು ವೇದಬ್ರಹ್ಮ ಶ್ರೀ ರವಿಶಾಸ್ತ್ರಿಯವರು ಹಾಗೂ ಅವರ ತಂಡದಿಂದ ವೇದಘೋಷದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕಾರ್ಯಕಾರಿ ಸಮಿತಿಯವರು ಅಧ್ಯಕ್ಷರು ಸಹ ಆಗಮಿಸಿದ್ದಾರೆ. ಎಲ್ಲರೂ ವೇದಿಕೆಗೆ ಬರಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.
ಪ್ರಿಯ ಬಂಧುಗಳೇ, ಕಾರ್ಯಕ್ರಮದಲ್ಲಿ ವೇದ ಬ್ರಹ್ಮ ಗುರುಗಳಾಗಿರ್ತಕ್ಕಂಥ ರವಿಶಾಸ್ತ್ರಿ ಗುರುಗಳು ಹಾಗೂ ಅವರ ಶಿಷ್ಯಂದಿರು ಆಗಿರ್ತಕ್ಕಂಥ ವಿಶ್ವನಾಥ್ ಮತ್ತು ಕೆಲವರು ಗಣ್ಯ ವ್ಯಕ್ತಿಗಳು LNT ಮಂಜುನಾಥ್, ಸುರೇಶ್, ವಾಸುದೇವ್, ಮಂಗಳ, ಪೂರ್ಣಿಮಾ, ಅನುರಾಧ, ವಿದ್ಯಾ ಸುರೇಶ್, ಮುರಳಿ, ಸುಬ್ರಹ್ಮಣ್ಯ ಅಯ್ಯರ್, ಸೂರ್ಯಕುಮಾರ್, ನರಸಿಂಹ, DK ಶ್ರೀನಿವಾಸ್ ರಾಯರವರು, ಪಣರ್ಜಿ, ಹರಿಪ್ರಸಾದ್, ಉಲ್ಲೂರು ಮಂಜುನಾಥ್, ದಿನೇಶ್, ವಿಜಯಕುಮಾರ್ ಅಯ್ಯರ್, ರಘುನಾಥ್, ಗೀತಾ, ಸುರೇಶ್, ಉದಯಕುಮಾರ್, ಶ್ರೀನಿವಾಸ್, ದಿನೇಶ್, ಸುಧೀಂದ್ರ ಕೆಲವರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಿಯ ಬಂಧುಗಳೇ, ಗಣ್ಯರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟರು. ಪ್ರಿಯ ಬಂಧುಗಳೇ, ಅಮಾವಾಸ್ಯೆಯಂದು ಕುಂಕುಮಾರ್ಚನೆ ದೇವಿಯ ಅನುಗ್ರಹ, ಸೌಭಾಗ್ಯ ಮತ್ತು ಐಶ್ವರ್ಯಕ್ಕಾಗಿ ಮಾಡಲಾಗುತ್ತದೆ. ಅಧಿಕ ಜ್ಯೇಷ್ಠ ಮಾಸವು ಅತ್ಯಂತ ಪವಿತ್ರವಾದ ಹೆಚ್ಚುವರಿ ಮಾಸವಾಗಿದ್ದು ವಿಷ್ಣು ಆರಾಧನೆ, ಜಪ, ತಪಸ್ಸು ಮತ್ತು ದಾನಕ್ಕೆ ವಿಶೇಷ ಮಹತ್ವ ಹೊಂದಿದೆ. ಈ ತಿಂಗಳಲ್ಲಿ ಮಾಡಬಹುದಾದ ಪೂಜೆಗಳು ಮಹಾವಿಷ್ಣುವಿನ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆ, ತುಳಸಿ ಪೂಜೆ, ವಿಷ್ಣು ಸಹಸ್ರನಾಮ ಪಠಣ, ಅನ್ನದಾನ, ಗೋಸೇವೆ, ದಾನ ಧರ್ಮಗಳನ್ನು ನಾವು ಈ ತಿಂಗಳಲ್ಲಿ ಮಾಡಬಹುದಾಗಿದೆ. ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ TV ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಪ್ರಿಯ ಬಂಧುಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ.